ಇನ್ನು ಇವತ್ತಿನ ಮೂರನೇ ವಿಚಾರ, ಹೆಣ್ಣು ಮಕ್ಕಳಿಗೆ ಬಟ್ಟೆ ತೊಳೆಯಲು ಒಂದು ವ್ಯವಸ್ಥೆಯನ್ನು ಮಾಡೋದು. ಈಗ ನಾ ಕಣ್ಣಾರೆ ಕಾಣ್ತೀನಿ, ಇಂದಿರಾನಗರದಾಗಂತೂ ಈಗೇನು ಸಿ ಸಿ ರೋಡ್ ಆಗ್ಯಾವ, ಎಲ್ಲರೂ ಬಂದು ಸಿ ಸಿ ರೋಡ್ ಮೇಲೆ ಏನಂತ ಒಗಿತಾರೆ. ಮತ್ತು ಏನು ಕುಡಿಯುವ ನೀರು ಬಿಟ್ಟಿರ್ತಾರಲ್ಲ, ಆ ಕುಡಿಯುವ ನೀರನ್ನು ಕೂಡ ನೀರಿನಿಂದ ಬಟ್ಟೆ ಒಗಿತಾರೆ. ಇದು ಒಂಥರ ಭಾಳ ಏನಂತಾರಲ್ಲ, ನೀರಿಂದು ಶುದ್ಧವಾದ ನೀರನ್ನು ಬಟ್ಟೆಗೆ ಬಳಸೋದು ಭಾಳ ತಪ್ಪದು. ಯಾಕಂದ್ರೆ ಕೆಲವೊಬ್ಬರಿಗೆ ಕುಡ್ಲಿಕ್ಕೆ ನೀರೇ ಸಿಗಲ್ಲ ಅಂತಂದ್ರೊಳಗೆ ಈ ಬಟ್ಟೆ ನೀರನ್ನು ಹಾಳು ಮಾಡೋದು ಭಾಳ ಎಲ್ಲ ನಾಗರಿಕರದು ತಪ್ಪಾಗ್ತದೆ. ಆದ್ರೆ ಅದಕ್ಕೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಇಲ್ಲ ಅಂದ್ಮೇಲೆ ಅದು ತಪ್ಪಂತ ನಾವು ಹೇಳೋಕ್ಕೆ ನಾವು ಅಧಿಕಾರಿಗಳಲ್ಲ. ಆದ್ದರಿಂದ ಅವ್ರಿಗೆ ಈ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗ್ಯದ. ಏನು ಮಾಡಬೇಕು, ಎಲ್ಲೆಲ್ಲಿ ಊರು ಸುತ್ತ ಎಲ್ಲೇ ಜಾಗದ ಸದ್ದ ನಳ ಅವಲ್ಲ, ಬೋರ್ವೆಲ್ ಇಲ್ಲವ, ಅಲ್ಲಿ ಸಾಧ್ಯವಾದ ಮಟ್ಟಿಗೆ ಸ್ವಲ್ಪ ಕಲ್ಲಿನ ಕಟ್ಟಿ ಅವರಿಗೆ ಅಲ್ಲಿ ನೀರು ಬರುವಂಥ ವ್ಯವಸ್ಥೆ ಮಾಡಬೇಕು. ಬರೀ ಕಟ್ಟದ್ರಲ್ಲ, ಅಲ್ಲಿ ನೀರು ಬರಬೇಕು. ಅವರಿಗೆ ನೀರು ಬಂದು ಅದರೊಳಗೆ ಹಾಯ್ದು, ಅದು ನೀರು ಹೆಂಗಿರ್ಬೇಕಂದ್ರೆ ಈ ಇದ್ರ ನೀರಲ್ಲ, ಇದೇನು JJM ನೀರದಲ್ಲ, ಆ ನೀರು ಹೋಗಬಾರ್ದಲ್ಲಿ. ಅಲ್ಲೇ ಒಂದು ನಳದಿಂದ ಏನೋ ಒಂದು ಅಲ್ಲಿ ಅದಕ್ಕೆ ಈಗಂತೂ ಸೋಲಾರ್ ಪಂಪ್ ಬಂದವ, ಸೋಲಾರ್ ಪಂಪ್ ಕೂಡಿಸಿ ಅದರಿಂದ ನೀರು ಎತ್ತಿ ಒಂದು ಟ್ಯಾಂಕ್ ಕಟ್ಟಿಸಿ, ಆ ಟ್ಯಾಂಕ್ ಮುಖಾಂತರ ಟ್ಯಾಂಕ್ದಾಗ ನೀರಿನ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಅವರು ಬಂದು ಆ ಕಲ್ಲುಗಳ ಮೇಲೆ ಬಂದು ಬಟ್ಟೆ ಒಗೆದುಕೊಂಡು ಹೋಗ್ಬೋದು. ಈ ಥರ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ಯದ. ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಈಗೇನು ನಮ್ಮ ಊರ ಮುಂದೆ ಹೊಳೆ ಅದ, ಆ ಹೊಳೆಗೂ ಭಾಳ ಮಂದಿ ಇದಕ್ಕೆ ಹೋಗ್ತಿರ್ತಾರೆ, ಏನು ಬಟ್ಟೆ ತೊಳಿಲಿಕ್ಕೆ ಹೋಗ್ತಿರ್ತಾರೆ. ನಾ ಎಲ್ಲ ಅಲ್ಲಿ ನೋಡ್ತಿರ್ತೀನಿ, ಭಾಳ ಪರದಾಡ್ತಿರ್ತಾರೆ ಅವರು. ಯಾಕಂದ್ರೆ ಅಲ್ಲೆಲ್ಲ ವ್ಯವಸ್ಥೆ ಇಲ್ಲ. ಅಲ್ಲಿ ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಸ್ವಲ್ಪ ಕಲ್ಲಿಡುವಂಥ ವ್ಯವಸ್ಥೆ ಮಾಡಬೇಕು. ಒಂದು ಇಲ್ಲ ಅಂದರೆ ಮೆಟ್ಲುಗಳನ್ನು ಕಟ್ಟಿಸ್ಬೇಕು. ಮೆಟ್ಲುಗಳನ್ನು ಕಟ್ಟಿಸೋದು, ಈ ಮೆಟ್ಲುಗಳು ಎರಡು ರೀತಿ ಸಹಾಯವನ್ನು ಮಾಡ್ತವೆ. ಒಂದನೇದು ಈ ಬಟ್ಟೆ ಒಗೆಯೋರಿಗೂ ಸಹಾಯ ಆಗ್ತವೆ. ತದನಂತರ ಇವು ಯಾತ್ರಿಗಳು ಬರ್ತಾರಲ್ಲ, ನಮ್ಮ ಇವರು ಯಾರು ಭಕ್ತರು, ನಮ್ಮ ಒಂದೇ ಒಂದು ಯೋಜನೆಯಲ್ಲಿ ಏನದ ಕಂಟಿ ಕಡಿಸಿ ಟೆಂಟ್ ಏನು ಹಾಕಬೇಕು ಮಾಡಿದೆವು, ಆವಾಗ ದೊಡ್ಡ ಪ್ರಮಾಣದ ಈ ಯಾತ್ರಿಗಳು ಅಥವಾ ಈ ಭಕ್ತರು ಬಂದ್ರೆ, ಆ ಭಕ್ತರು ಹೊಳೆ ಒಳಗೆ ಇಳಿದು ಕೈಕಾಲೆಲ್ಲ ತಕ್ಕೊಂಡು ಮ್ಯಾಲೆ ಬಂದು ಪೂಜೆ ಮಾಡಲಿಕ್ಕೆ ಕೂಡ ಇದೊಂದು ಅನುಕೂಲಕರ ಆಗ್ತದೆ. ಹಾಗಾಗಿ ಅಲ್ಲಲ್ಲಿ ಈ ಪಂಪ್ ಸೆಟ್ಗಳು ಎಲ್ಲೆಲ್ಲವ ಅದರ ಪಕ್ಕದಲ್ಲಿ ಈ ಹೌದುಗಳನ್ನು ಕಟ್ಟಿಸಿ, ಹೌದಿಗೆ ನೀರು ತುಂಬಿಸಿ, ಅದೇ ಹೌದ್ರ ಪಕ್ಕ ಎಲ್ಲ ಕೆಲವೊಂದು ಕಲ್ಲಿನ ಕಟ್ಟಿ ಮಾಡಿದ್ರೆ ಅಲ್ಲಿ ಹೆಣ್ಮಕ್ಳು ಬಂದು ಅವ್ರ ಬಟ್ಟೆಗಳನ್ನು ಒಗೆದು ಮತ್ತೇನದ ಅವರು ಸ್ವಚ್ಛ ಮಾಡ್ಕೊಂಡು ಹೋಗ್ಬೋದು. ಇದೇ ಏನು ಹೌದು ಮಾಡಿರ್ತೇವೆ, ಹೌದಿಗೆ ಏನು ನೀರು ತುಂಬಿರ್ತೇವೆ, ಅದು ದನಕರುಗಳು, ಸುತ್ತಮುತ್ತಲಿನ ದನಕರುಗಳು ಬಂದು ಅಲ್ಲಿ ನೀರು ಕುಡಿಸ್ಕೊಂಡು ಹೋಗ್ಲಿಕ್ಕೆ ಅವರಿಗೂ ಕೂಡ ಅನುಕೂಲ ಆಗ್ಬೋದು ಅಂತ ಇದೆಲ್ಲ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅನ್ನಿಸ್ತದೆ. ಅದಕ್ಕಾಗಿ ಈ ಒಂದು ಮೂರನೇ ಒಂದು ಯೋಜನೆಯನ್ನು ಕೂಡ ನಮ್ಮ ಯೋಜನೆಗಳಲ್ಲಿ ಸೇರಿಸಿಕೊಳ್ಳೋದು ಸೂಕ್ತ ಅಂತ ನನ್ನ ಅನಿಸಿಕೆ ಅಂಥೇಳಿ ಇಲ್ಲಿಗೆ ಮೂರನೇ ವಿಚಾರವನ್ನು ಮುಕ್ತಾಯಗೊಳಿಸ್ತೇನೆ.